ನಮಸ್ಕಾರ ಎಲ್ರಿಗೂ. ನೋಡಿ ಇಲ್ಲಿ ಈಚೆ ಸ್ನೋ ಬೀಳ್ತಾ ಇದೆ. ನಾನು ಸ್ನೋಲ್ ತುಂಬಾ ಆಟ ಆಡಿದ್ದೀನಿ, ಬಟ್ ಡೈರೆಕ್ಟ್ ಆಗಿ ಸ್ನೋ ಫಾಲ್ ಬೀಳ್ಬೇಕಾದ್ರೆ ಯಾವತ್ತೂ ಆಟ ಆಡಕ್ ಹೋಗಿಲ್ಲ. ತುಂಬಾ ಚಳಿ ಇದೆ. ಬಟ್ ನನ್ನ ಮಗಳು ಸ್ನೋ ಫಾಲು ಯೂಶಲಿ ರಾತ್ರಿ ಯಾವಾಗೋ ಆಗ್ಬಿಟ್ಟು ನಿಲ್ತಿತ್ತು. ಅವಳು ಎಕ್ಸ್ಪೀರಿಯನ್ಸ್ ಆಗಲಿ ಸ್ನೋ ಅಂದ್ಬಿಟ್ಟು ಅವ್ರ ಪಾಪ ಕರ್ಕೊಂಡು ಹೋಗಿದ್ದಾರೆ ಕೆಳಗಡೆ. ಈಗ ನಾನು ಹೋಗ್ತಾ ಇದ್ದೀನಿ. ಸೊ ಏನು ರೆಡಿ ಆಗ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಹೊತ್ತು ಸುಮ್ಮನೆ ಚಳಿ ತುಂಬಾ ಇದೆ, ಹೋಗಿ 5 ನಿಮಿಷ ಆಟ ಆಡ್ಕೊಂಡು ಬರ್ತೀವಿ. ರಾತ್ರಿ ಆದ್ರೂ ಪರವಾಗಿಲ್ಲ. ಫಸ್ಟ್ ಸ್ನೋಫಾಲು ಮಕ್ಳಿಗೆಲ್ಲ ನಾವು ಸ್ನೋ ಬಗ್ಗೆ ಅಥವಾ ಸ್ನೋ ಬಗ್ಗೆ ರೈಮಿಂಗ್ಸು ಅದೆಲ್ಲ ಕೇಳಿರ್ತಾರೆ. ಅವಳು ತುಂಬ ಲೈಕ್ ಫ್ರೋಸನ್ ಪ್ರಿನ್ಸಸ್ಸು ಅದೆಲ್ಲ ಕೇಳ್ತಾಳೆ. ಬಟ್ ಸ್ನೋನ ಡೈರೆಕ್ಟಾಗಿ ನೋಡಲಿ, ರಾತ್ರಿ ಆದರೂ ಪರವಾಗಿಲ್ಲ. ರಾತ್ರಿ 10:15 ಆಗಿತ್ತು, ಊಟ ಎಲ್ಲ ಆಗಿತ್ತು. ಸೊ ಒಂದು 15 ನಿಮಿಷ ಆದರೂ ಆಟ ಆಡ್ಕೊಂಡು ಬರೋಣ ಅಂತ ಹೋದ್ವಿ. ಇವಾಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟೊಂದು ತುಂಬಿಲ್ಲ ಸ್ನೋ. ಬಟ್ ಸ್ನೋಫಾಲ್ ಹೆವಿಯಾಗಿ ದಪ್ಪಾಗಿ ಚೆನ್ನಾಗಿ ಬೀಳ್ತಾ ಇತ್ತು. ಅಲ್ಲಿ ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ಬಟ್ ನಾವು ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಒಂದು 15 ನಿಮಿಷ ಆಟ ಆಡಿದ್ವಿ. ಆಮೇಲೆ ಸ್ವಲ್ಪ ಪಾಪುಗೆ ಶಿವರಿಂಗ್ ಎಲ್ಲ ಆಗುತ್ತೆ ಅಂತ ಹೇಳಿ ನಾವು ಬೇಗ ಮನೆಗೆ ಹೋಗ್ಬಿಟ್ವಿ. ಸೊ ಸ್ನೋ ಮೇಲೆಲ್ಲ ಫುಟ್ ಪ್ರಿಂಟ್ಸ್ ಬಿಟ್ವಿ. ಸ್ವಲ್ಪ ಸ್ನೋ ಅಲ್ಲಿ ಕೈ ಚಚ್ಕೊಂಡೆಲ್ಲ ಆಟ ಆಡಿದ್ದಾಯಿತು. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಪ್ಲೆಸೆಂಟ್. ಸೊ ನೀವು ನೋಡ್ಬೋದು ಸ್ನೋಫಾಲ್ ಆಗ್ತಾ ಇದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಚಳಿ ಇರುತ್ತೆ, ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆದರೆ ಸ್ನೋಫಾಲ್ಗೆ ಹೋದ್ಮೇಲೆ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ವಿ. ಆಮೇಲೆ ಹೇಗೋ ಪಾಪು ಇರೋದ್ರಿಂದ ಚಳಿ ಆಗುತ್ತೆ ಅಂತ ಮನೆಗೆ ಹೊರಟ್ವಿ ನಾವು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಜಸ್ಟ್ ಊಟ ಎಲ್ಲ ಆಗಿದೆ, ಮಲ್ಗೋದಷ್ಟೇ. ಸೊ ನೆಕ್ಸ್ಟ್ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆ ಆಗಿದೆ, ನೋಡ್ಬೋದು ಸ್ನೋಫಾಲ್ ಆಗಿತ್ತು ರಾತ್ರಿ ಎಲ್ಲ. ಲೈಕ್ ಜಾಸ್ತಿ ಎಲ್ಲ ಬೇಗ ಕರ್ಗೋಗಿದೆ. ಸೊ ಇನ್ನು ಸ್ವಲ್ಪ ಸ್ನೋ ನೋಡ್ಬೋದು ನೀವು, ಎಲ್ಲ ಕಡೆ ಸ್ನೋ ಇದೆ. ಅದು ಇವಾಗ ಆ್ಯಕ್ಚುಲಿ ಹೋಗ್ತಾ ಗಟ್ಟಿ ಆಗುತ್ತೆ. ಇವತ್ತು ಸ್ನೋಫಾಲ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ನೋ ಅಕ್ಯುಮುಲೇಟ್ ಆಗುತ್ತೆ. ಸೊ ನೀವು ನೋಡಿದ್ದೀರಾ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತೀನಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ಕೂಲಿಂದ ಕರ್ಕೊಂಡು ಬರೋವರೆಗೂ ಅಂತ. ಸೊ ಅದಕ್ಕೋಸ್ಕರ ಅದೇ ವ್ಲಾಗ್ನ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತೇಳಿ ನಾನು ಜಾಸ್ತಿ ಏನು ತೋರಿಸ್ತಾ ಇಲ್ಲ. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ, ಲೈಕ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ಅಂದರೆ ಆಲೂಗಡ್ಡೆ, ಬೀಟ್ರೂಟು, ಆಮೇಲೆ ಬ್ರಾಕೊಲಿ ಇದೆಲ್ಲ ತೊಗೊಂಡಿನಿ. ಆದಷ್ಟು ವೆಜಿಟೇಬಲ್ಸ್ನ ನಾವು ಇನ್ಕ್ಲೂಡ್ ಮಾಡಿದ್ರೆ ಪಲಾವಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಜಾಸ್ತಿ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಜಾಸ್ತಿ ಯಾವುದೂ ಮಸಾಲೆ ಹಾಕೋದಿಲ್ಲ. ಇಲ್ಲಿ ನೋಡ್ಬೋದು ಎಣ್ಣೆ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಬಾಡಿದ ತಕ್ಷಣ ಅದಕ್ಕೆ ನಾನು ಎಲ್ಲ ತರಕಾರಿಗಳನ್ನ ಸೇರಿಸ್ತೀನಿ. ಸೊ ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಬೀಟ್ರೂಟ್, ಬ್ರಾಕೊಲಿ, ಪೊಟ್ಯಾಟೊ ಇಷ್ಟು ವೆಜಿಟೇಬಲ್ಸ್ನ ಹಾಕಿದ್ದೀನಿ. ಅದಕ್ಕೆ ಇವಾಗ ತೊಳೆದಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ರಾತ್ರಿ ಸ್ನೋ ಇದ್ದಿದ್ದರಿಂದ ಜಾಸ್ತಿ ಬೇಗ ಹೇಳಿಲ್ಲ, ನಿಧಾನಕ್ಕೆ ಎದ್ವಿ, ತುಂಬ ಚಳಿ ಇತ್ತು. ಸೊ ಅದಕ್ಕೆ ಸ್ವಲ್ಪ ಬ್ರೇಕ್ಫಾಸ್ಟ್ ನಿಧಾನವಾಗಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿ. ಸೊ ಪಲಾವ್ಗೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮೊಸರು ಬಜ್ಜಿಗೆ ಕ್ಯಾರೆಟು ತುರಿದಿರೋದು, ಸಣ್ಣಗೆ ಹಚ್ಚಿರೋ ಟೊಮ್ಯಾಟೊ ಮತ್ತು ಸೌತೆಕಾಯಿ, ಆನಿಯನ್, ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಯೋಗರ್ಟ್ ಅಂದರೆ ಮೊಸರು ಹಾಕ್ತಾಯಿದ್ದೀನಿ. ಆದಷ್ಟು ಗಟ್ಟಿಗೆ ಮಾಡ್ತೀನಿ. ಆಮೇಲೆ ಬೇಕಾದರೆ ಸ್ವಲ್ಪ ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಯೂಸ್ ಮಾಡ್ಕೊತೀನಿ. ಸೊ ಪಲಾವ್ ರೆಡಿ ಆಗಿದೆ. ಪಲಾವ್ ತಿಂದಿದ್ದಾಯಿತು. ಸೊ ಪಾಪು ಸ್ಕೂಲಿಗೆ ಹೋದ್ಲು. ಅದಾದಮೇಲೆ ನೀವು ನೋಡಿದ್ದೀರಾ ನನ್ನ ಮಾರ್ನಿಂಗ್ ರೊಟೀನು ಏನಾರು. ಅದಾದಮೇಲೆ ಕ್ಲೀನಿಂಗ್ ಮಾಡೋದು, ಸ್ನಾನ ಮಾಡೋದು, ರೆಡಿ ಆಗೋದು, ಮನೆ ಕ್ಲೀನ್ ಮಾಡೋದು. ಸೊ ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆಯಿತು ಕೆಲಸ ಎಲ್ಲ. ನಾನಿವಾಗ ರೆಡಿಯಾಗಿ ಪಾಪುನ ಕರ್ಕೊಂಡು ಬರೋಕ್ಕೆ ಬಂದಿದ್ದೀನಿ ಸ್ಕೂಲಿಗೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಕಡೆ ಗ್ರಾಸ್ ಮೇಲೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಬಿಸಿಲು ಬಂದಿದ್ದರಿಂದ ಚಳಿ ಅಷ್ಟು ಕಾಣ್ತಾ ಇರಲಿಲ್ಲ. ಮತ್ತು ಎಲ್ಲ ಕಡೆ ಹುಲ್ ಮೇಲೆ ಮೊಸರು ಚೆಲ್ದಿರೋ ಥರ, ಸೇಮ್ ಒಳ್ಳೆ ಹುಲ್ ಮೇಲೆ ಯಾರೋ ಬಂದು ಮೊಸರು ಚೆಲ್ಲೋಗಿರೋ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೆವಿಯಾಗಿ ಸ್ನೋ ಇದ್ದರೆ ಲೈಕ್ ತುಂಬ ಲೆಂತಿ ದಪ್ಪವಾಗಿ ಸ್ನೋನು ಬಿದ್ದಿರಲಿಲ್ಲ. ಜಸ್ಟ್ ಒಂದೇ ಸ್ನೋಫಾಲ್ ಆಗಿರೋದ್ರಿಂದ, ಬರೀ ನೈಟ್ ಅಷ್ಟೇ ಒಂದೇ ಸ್ನೋಫಾಲ್ ಆಗಿರೋದ್ರಿಂದ ಅಷ್ಟೊಂದು ಸ್ನೋ ತುಂಬಿರಲಿಲ್ಲ. ಚೆನ್ನಾಗಿತ್ತು. ಒಂಥರ ಗ್ರಾಸ್ ಮೇಲೆಲ್ಲ ಅಂದರೆ ಹುಲ್ ಮೇಲೆಲ್ಲ ಯಾರೋ ಲೈಕ್ ಮೊಸರು ಹಾಕಿರೋ ಥರ, ಏನೋ ಚೆಲ್ಲಿರೋ ಥರ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಅದು ಸೂರ್ಯನ ಬಿಸಿಲು ಬೇರೆ ಬಿದ್ದಿರೋದ್ರಿಂದ ತುಂಬ ಶೈನಿಂಗ್ ಆಗ್ತಾಯಿತ್ತು. ಸೊ ಪಾಪುನ ಪಿಕ್ ಮಾಡಿದ್ದಾಯಿತು. ಸೊ ಅವಳು ಸ್ನೋ ಬಿದ್ದಿರೋದ್ರಿಂದ ಸ್ಟ್ರಾಲರಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ನಾನು ಸ್ನೋ ಮೇಲೆ ಎಲ್ಲ ಅಂತ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ನೋಡ್ಬೋದು ನೀವು.
ಆ್ಯಕ್ಚುಲಿ ಸ್ನೋ ಬಿದ್ದಾಗ ತುಂಬ ಮೆತ್ತಗಿರುತ್ತೆ, ಒಳ್ಳೆ ಸೇಮ್ ನೀರು ಥರನೇ ಇರುತ್ತೆ. ಬಟ್ ಅದನ್ನು ನಾಳೆ ಅಷ್ಟೊತ್ತಿಗೆ ಚಳಿಗೆ ಟೆಂಪ್ರೇಚರ್ಗೆ ಅದು ಫುಲ್ ಹಾರ್ಡ್ ಆಗಿದೆ. ಇವಾಗ ಕಲ್ಲು ಥರ ಕಲ್ಲುಪ್ಪು ಥರ ಇದೆ. ಸೊ ತುಳಿದ್ರೆ ಅದು ಫೀಲ್ ಆಗುತ್ತೆ ಆ್ಯಕ್ಚುಲಿ ಏನೋ ತುಳಿತಾ ಇದ್ದೀವಿ ಅನ್ನೋ ಥರ. ಸೊ ಎಲ್ಲ ಕಡೆ ಸ್ನೋ ಇತ್ತು. ಆ ಕಡೆ ದೂರದಲ್ಲಿ ಮೌಂಟೇನ್ಸ್ ಎಲ್ಲ ಫುಲ್ಲು ಹಿಮ ತುಂಬಿತ್ತು. ಸೊ ಪಾಪುಂಗೆ ಕರ್ಕೊಂಬಂದಿದ್ದಾಯಿತು. ಇವತ್ತಿನ ಫ್ರೂಟ್ ಪಿಕ್ ಮಾಡಿದ್ದು ನಾವು ಸ್ಟೋರ್ಗೆ ಬರ್ತಾ ಇವತ್ತು ಫ್ರೆಶ್ ಆಗಿ ದ್ರಾಕ್ಷಿ ಮತ್ತು ಲೆಮನ್ ತೊಗೊಂಡು ಬಂದಿದ್ದೀನಿ. ಸೊ ಅದಾದಮೇಲೆ ಸ್ನಾನ ಮಾಡಿಸಿ ಅವಳಿಗೆ ಊಟ ಮಾಡಿಸಿ ಮಲಗಿಸ್ತಿದ್ದೀನಿ. ಇಲ್ಲಿ ದ್ರಾಕ್ಷಿಗೆ ಉಪ್ಪಾಕಿ ಇಡ್ತಿದ್ದೀನಿ, ಯಾಕೆ ಅಂದರೆ ಎದ್ಮೇಲೆ ತಿನ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅವಳು ಮಲಗಿರ್ಬೇಕಾದ್ರೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ವ್ಲಾಗ್ ಮಾಡಿದ್ದೀನಿ. ಆ್ಯಕ್ಚುಲಿ ನೀವು ನೋಡಿರ್ಬೋದು, ಅಥವಾ ಇನ್ನೂ ತುಂಬ ಜನ ಆ್ಯಕ್ಚುಲಿ ನೋಡಿಲ್ಲ. ಲಿಪ್ ಸ್ಕ್ರಬ್ಬು ಅಥವಾ ಲಿಪ್ ಥೆರಪಿ ವೀಡಿಯೋಸ್ ಮಾಡಿದ್ದೀನಿ ನಾನು, ಲಿಪ್ ಕೇರ್ ವೀಡಿಯೋಸು. ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ಔಟ್ ಮಾಡಿ, ಯಾಕೆ ಅಂದರೆ ನಾನು ತುಂಬ ಟೈಮ್ ಕೊಟ್ಟು ಅದಕ್ಕೆ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಪಾಪು ಎದ್ಲು, ಆಮೇಲೆ ಅವಳಿಗೆ ಸ್ನ್ಯಾಕ್ಸ್ ತಿಂತಾ ಇವಾಗ ನಾವಿಬ್ಬರು ಆಟಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಟೀಚಿಂಗ್ ಟೈಮ್ ನಡೀತಾ ಇದೆ, ಅಂದರೆ ಓದ್ಕೊಳ್ಳೋದು. ಸೊ ಇಲ್ಲಿ ಆ್ಯಕ್ಚುಲಿ ಮೇಯ್ನ್ ಅವರಿಗೆ ಫಸ್ಟ್ ಸ್ಟಾರ್ಟ್ ಮಾಡಿಸ್ಬೇಕಾಗಿರೋದು ಏನಂದರೆ ಲೈಕ್ ಪೆನ್ ಹಿಡ್ಕೊಳ್ಳೋದಕ್ಕೆ ಬರೋದಕ್ಕೂ ಮುಂಚೆ ಈ ಕ್ರೇಯಾನ್ಸು, ಈ ಕಲರ್ ಪೆನ್ಸಿಲ್ಸು ಕೊಟ್ಟರೆ, ಯಾಕಂದರೆ ಕಲರ್ಫುಲ್ ಆಗಿರುತ್ತೆ ಅಂತೇಳಿ ಫಸ್ಟ್ ಅದನ್ನೇ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಾವು ನಿಧಾನವಾಗಿ ಬರೆಯೋದನ್ನು ಸ್ಟಾರ್ಟ್ ಮಾಡಿಸೋದು ಈಸಿ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಬುಕ್ಸು, ಇಲ್ಲೇನೋ ಆ್ಯಕ್ಟಿವಿಟಿ ನಡೀತದೆ, ನಂಬರ್ ಫ್ಲವರ್ ಕೌಂಟ್ ಮಾಡೋದು ಇದೆಲ್ಲ ನಡೀತದೆ, ಅನಿಮಲ್ಸ್ ಥರ ಸೌಂಡ್ ಮಾಡೋದು. ಒಂದೊಂದು ಪೇಜಲ್ಲೂ ಒಂದೊಂದು ಥರ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ ಇದೆ. ಪ್ರತಿದಿನ ಒಂದೇ ಥರ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವರಿಗೆ ಇಷ್ಟ ಆಗೋದಿಲ್ಲ. ಸೊ ನಾವು ಆದಷ್ಟು ಲೈಕ್ ಜಾಸ್ತಿ ವೆರೈಟಿ ಆಫ್ ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಹೊತ್ತು ಕಲರ್ ಮಾಡ್ತೀವಿ. ಹಾಗೆ ಮಕ್ಕಳಿಗೆ ಓದಿಸ್ತಾ ತಿನ್ಸೋಕ್ಕೂ ಈಸಿ. ಸೊ ಆ್ಯಪಲ್ಲು ಅಥವಾ ಏನೇ ಫ್ರೂಟ್ಸ್ ಇದ್ದರೂ ನಾನು ಇಟ್ಕೊಂಡಿರ್ತೀನಿ. ಸೊ ಆಟಾಡ್ತಾ ಅವಳಿಗೆ ಹಂಗೆ ತಿನ್ಸಿದ್ರೆ ಅವಳು ಹಠನೂ ಮಾಡೋದಿಲ್ಲ, ನೀಟಾಗಿ ಅವ್ರಿಗೆ ತಿಂತಾರೆ ಫ್ರೂಟ್ಸ್ನೂ ಸಹ. ಸೊ ಇವಾಗ ಫಸ್ಟು ನಾನು ಕ್ರೇಯಾನ್ಸಲ್ಲಿ ಕಲರ್ ಹಾಕ್ಸಿದ್ವಿ, ಅದು ಡ್ರ್ಯಾಗನ್ನು ಒಂದಷ್ಟು ಕಲರಿಂಗ್ ನಡೀತು. ಆದಮೇಲೆ ನೋಡ್ಬೋದು ಪೆನ್ 5 ಬೆರಳಲ್ಲಿ ಮಕ್ಕಳು ಕೊಲೆ ಮಾಡತ್ತಾರೆ, ಹಿಂಗೆ ಹಿಡ್ಕೊಂಡಿರ್ತಾರೆ. ಬಟ್ ಇವಾಗ ಬಂದು ಹೇಳಿ ಪ್ರಾಕ್ಟೀಸ್ ಮಾಡಿಸಿ 3 ಬೆರಳಲ್ಲಿ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇನ್ನೂ ಪ್ರಾಕ್ಟೀಸ್ ಆಗಬೇಕು. ಇದು ನೋಡಿ ಪಿಜ್ಜಾ ಮಾಡಿದ್ದಾಳೆ. ನಾನು ಪಿಜ್ಜಾ ಮಾಡೋದು ಯೂಶ್ವಲಿ ತೋರಿಸ್ತಾ ಇರ್ತೀನಿ, ಇವತ್ತು ಅವಳು ಪಿಜ್ಜಾ ಮಾಡಿರೋ ತೋರಿಸಿದ್ದಾಳೆ. ಸೊ ಅದಾದಮೇಲೆ ಸ್ಲೇಟ್ನ ಅಂತೂ ಯಾವತ್ತೂ ಬಿಡೋಕ್ಕಾಗಲ್ಲ. ಸೊ ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಸ್ಲೇಟು ಅಷ್ಟು ಯಾವುದೂ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಆದಷ್ಟು ನಾನು ಅದನ್ನು ಕೊಡ್ತೀನಿ ಅವಳಿಗೆ ಬರೆಯೋದಕ್ಕೆ. ಸೊ ಬಾಲ್ನ ಕವರಲ್ಲಿ ಮತ್ತೆ ಅದು ಯಾವತ್ತೂ ಅಷ್ಟೇ ಈಚೆ ಇರಲೇಬೇಕು. ಅವಳಿಗೆ ಮನೆ ತುಂಬ ಬಾಲ್ಸ್ನ ಆಟ ಆಡ್ತಿದ್ದಾಳೆ. ಅದಾದಮೇಲೆ ವಾರ್ಡ್ರೂಫಲ್ಲಿ ನನ್ನ ಬಟ್ಟೆ, ಇವಾಗ ಇದೊಂದು ಹೊಸ ಫ್ಯಾಷನ್ ಸ್ಟಾರ್ಟ್ ಆಗಿದೆ. ನನಗೆ ಯಾವುದೇ ಬಟ್ಟೆ ಇರಲಿ ಎಲ್ಲ ತೊಗೊಂಡು ಬಂದು ಅವಳು ಹಾಕ್ಕೊಳ್ಳೋದು. ಸೊ ಇದು ಅಷ್ಟೇ ನನ್ನ ಬಟ್ಟೆ ಹಾಕ್ಕೊಂಡಿದ್ದಾಳೆ, ನೀವು ನೋಡ್ಬೋದು. ಹಿಂದೆ ನೋಡಿ ಹೇಗೆ ಕಾಣ್ತದೆ. ಸೊ ಆ್ಯಕ್ಚುಲಿ ಅವಳಿಗೆ ನಡೆಯೋಕ್ಕೂ ಸಹ ಆಗ್ತಾಯಿಲ್ಲ, ತುಂಬ ಲೆಂತ್ ಇದೆ. ಆ್ಯಕ್ಚುಲಿ ಇದು ಲಾಂಗ್ ಸ್ಕರ್ಟ್ ನಂದು. ಹಾಕ್ಕೊಂಡು ಓಡಾಡ್ತಿದ್ದಾಳೆ, ನಡೆಯೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಆಟ ಆಡೋದು ಇದೇ ಥರ. ಲೈಕ್ ಇತ್ತೀಚೆಗೆ ಡೈಲಿ ಒಂದೊಂದು ಡ್ರೆಸ್ಸು ತೊಗೊಂಡು ಬಂದು ಹಾಕ್ಕೊಳ್ಳೋದು, ಅದನ್ನು ಎಸ್ತಾಡೋದು, ಫ್ಯಾಷನ್ ಪೆರೇಡು, ಮಿರರಲ್ಲಿ ನೋಡ್ಕೊಳ್ಳೋದು, ಇದೊಂದು ಸ್ವಲ್ಪ ಡ್ರೆಸ್ಸಿಂಗ್ ಟೈಮ್ ನಡೆಯುತ್ತೆ. ಆಮೇಲೆ ಇದನ್ನೇ ನೀವು ನಾನು ಹಾಲ್ ವಿಡಿಯೋದಲ್ಲಿ ನೋಡಿರ್ಬೋದು. ಲೈಕ್ ಇದು ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ ಅಂತ ಚೆನ್ನಾಗಿರುತ್ತೆ ಅಂತ ತಂದಿರೋದು, ಅವಳೇ ಮಾಡ್ತಿದ್ದಾಳೆ. ಸೊ ನಂಬರ್ ನೋಡಿಕೊಂಡು ಅವಳೇ ಮ್ಯೂಸಿಕ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಅವ್ರ ಡ್ಯಾಡಿ ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಅವ್ರು ಬೇಗ ಬರೋದಾದರೆ ನಾನು ಯೂಶ್ವಲಿ ಅವ್ರು ಬಂದಮೇಲೆ ಕುಕಿಂಗ್ ಮಾಡೋಕ್ಕೆ ಬರ್ತೀನಿ ಒಂದೊಂದು ಸತಿ, ಇಲ್ಲಾಂದರೆ ಮಧ್ಯಾಹ್ನನೇ ಮಾಡಿರ್ತೀನಿ. ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ರಿಂದ ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಗ್ಲಾಸ್ ವೇರ್ಸ್ನ ನಾನು ತೊಳೆಯೋಕೆ ಇಟ್ಟಿದ್ದೀನಿ. ತುಂಬ ಪ್ಲಾಸ್ಟಿಕ್ನೆಲ್ಲ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಅದ್ರ ಬಟ್ ಗ್ಲಾಸ್ನ ಯೂಸ್ ಮಾಡ್ಬೋದು, ತುಂಬ ಹೆಲ್ತಿ. ಅದಕ್ಕೋಸ್ಕರ ಇದೆಲ್ಲ ತೊಳೆಯೋಕೆ ಇಟ್ಟಿದ್ದೀನಿ. ಸೋಪ್ ನೀರಲ್ಲಿ ಈ ರೀತಿ ನೆನೆಸಿಟ್ರೆ ಅದ್ರ ಲೇಬಲ್ಸ್ ಎಲ್ಲ ನೀಟಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅದಾಗದೇ ಬಂದ್ಬಿಡುತ್ತೆ, ಈಸಿ ರಿಮೂವ್ ಮಾಡೋಕ್ಕೆ. ಸೊ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಅಲ್ಲಿ ನಾನು ಯೂಶ್ವಲಿ ಕ್ಯಾಂಡಲ್ ಹಚ್ಚಿಟ್ರೆ ತುಂಬ ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಸೂತಿಂಗ್ ಆಗಿರುತ್ತೆ, ತುಂಬ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅದಕ್ಕೆ. ಬಟ್ ಅವಳು ಯಾವುದೇ ಕ್ಯಾಂಡಲ್ ಹಚ್ಚಿದ್ರು ಅದನ್ನು ಆರಿಸ್ಬೇಕು. ಅದು ಬರ್ಡೇಲಿ ಆರಿಸ್ತಾರಲ್ಲ ಅದೇ ಕ್ಯಾಂಡಲ್ ಆರಿಸೋದು ತುಂಬ ಇಷ್ಟ. ಸೊ ಸಕ್ಸಸ್ಫುಲ್ಲಾಗಿ ದೂರ ನಿಂತ್ಕೊಂಡೆ ಆರಿಸಿದ್ಲು. ಸೊ ಮತ್ತೆ ನಾನು ಕ್ಯಾಂಡಲ್ ಹಚ್ತಾ ಇದ್ದೀನಿ. ಸೊ ತರಕಾರಿ ಹಚ್ಚಿದಾಯಿತು. ಇವಾಗ ತರಕಾರಿ ಎಲ್ಲ ಅವಳು ಪಾಪು ಅಲ್ಲಿ ಆಟ ಆಡ್ತಿದ್ದಾಳೆ. ಸೊ ಮ್ಯೂಸಿಕ್ ಬರ್ತಾ ಇದೆ, ಹಿಂದೆ ಕಿರ್ಚ್ತಾ ಇದ್ದಾಳೆ.
ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಚಿಲ್ಲೀಸ್. ಇವತ್ತು ಮೊಸರು ಒಗ್ಗರಣೆ ಮಾಡ್ತಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಇವತ್ತು ಪಲಾವೇ ಆಯಿತು. ಸೊ ರಾತ್ರಿಗೆ ಒಂದು ಟೈಮ್ಗೆ ಅಷ್ಟೇ. ಸೊ ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಸೊ ಹಚ್ಚಿದಾಗಿದ ತಕ್ಷಣ ಅದೇ ರೀತಿ ಕ್ಲೀನಿಂಗ್ ಸಹ ಮುಗಿಸ್ಕೊಂಡೆ ನಾನು. ಸೊ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ. ಸೊ ಸಿಂಪಲ್ ಮೊಸರು ಒಗ್ಗರಣೆ, ಜಸ್ಟ್ ಲೈಕ್ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ಅನ್ನ ಸಾರು ತುಂಬ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸೊ ಅದು ಫ್ರೈ ಆಗಿದ ತಕ್ಷಣ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತೀನಿ. ಆ್ಯಕ್ಚುಲಿ ಪ್ಯಾನು ನೀವು ಯಾರೋ ಒಬ್ಬರು ಕಾಮೆಂಟ್ ಸಹ ಮಾಡಿದರು, ಪ್ಯಾನ್ ತುಂಬ ಶೇಕ್ ಆಗುತ್ತೆ ಅಂತ. ಹೌದು, ಗ್ಲಾಸ್ ಟಾಪು ಇದು ತುಂಬ ಹಾಟ್ ಇರುತ್ತೆ. ಗ್ಲಾಸ್ ಟಾಪ್ ಲೈಕ್ ಸ್ಟ್ರೈಟ್ ಸರ್ಫೇಸ್ ಇರೋದ್ರಿಂದ ತುಂಬ ಬಿಸಿನೂ ಇರುತ್ತೆ. ಆಮೇಲೆ ಯಾವುದೇ ರೀತಿ ತಣ್ಣಗಿರೋ ಐಟಮ್ನ ಹಾಕಿದ್ರೆ ಅದು ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಬಿಸಿ ಇರೋದ್ರ ಮೇಲೆ ನೀರು ಹಾಕಿದ್ರೆ ಹೇಗೆ ಚೂರು ಅನ್ನುತ್ತೋ ಆ ಥರ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಶೇಕ್ ಆಗುತ್ತೆ. ಬಟ್ ಆದರೆ ನಾನು ವೆಸಲ್ ಯೂಸ್ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಈರುಳ್ಳಿ ಬೆಂದಿದ್ದಾಯಿತು. ಅದಾದಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಜಸ್ಟ್ 10-15 ನಿಮಿಷದೊಳಗಡೆ ಊಟ ರೆಡಿ ಆಗಿಬಿಡುತ್ತೆ. ಸೊ ಯಾವಾಗಾದರೂ ಒಂದೊಂದು ಸತಿ ಈಗ ಪಪ್ಪ ಲೇಟಾಗಿ ಬಂದರೆ, ಈಗ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ತುಂಬ ಜಾಸ್ತಿ ಲೆಂತಿ ಪ್ರೊಸೀಜರ್ ಇರೋಂಥ ಸಾಂಬಾರ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವಳಿಗೆ ತುಂಬ ಹೊತ್ತು ಬಿಟ್ಟಿರೋದಿಲ್ಲ ನನ್ನ ಕಿಚನಲ್ಲಿ. ಅದು ಅಲ್ಲದೆ ಇನ್ನೊಂದು ಲೈಕ್ ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಾನು ಒಂದಷ್ಟು ಗುಡೀಸ್ ಇಟ್ಕೊಂಡಿರ್ತೀನಿ. ರಬ್ಬರ್ಸ್ ಆಗ್ಬೋದು, ಯಾವುದು ಅವಳಿಗೆ ಒಬ್ಬಳೇ ಇದ್ದಾಗ ಕೊಡೋದಕ್ಕಾಗಲ್ಲ ಆ ಥರದ್ದು, ಲೈಕ್ ಕಿಂಡರ್ ಜಾಯ್ ಬರುತ್ತೆ, ಚಿಕ್ಕ ಟಾಯ್ಸ್ ಆಗ್ಬೋದು. ಅವಳು ಅಡುಗೆ ಮನೇಲಿ ನಾನು ಅಡುಗೆ ಮಾಡಬೇಕಾದ್ರೆ ಬೋರ್ ಆಗುತ್ತೆ ಅಂತ ಹೇಳಿ ಅಡುಗೆ ಮನೆಗೆ ಬಂದರೆ ಆವಾಗ ಅಲ್ಲೇ ಕುಂಡಿಸ್ಕೊಂಡು ಆಚೆಗೆ ಕೊಡ್ತೀನಿ. ಆಮೇಲೆ ಮತ್ತೆ ವಾಪಸ್ ಎತ್ತಿರ್ತೀನಿ. ಶೌಟಿಂಗ್ ಮಾಡ್ತಿದ್ದಲೆ. ಸೊ ಟೊಮೆಟೊ ಬೆಂದಿದ್ದಾದಮೇಲೆ ಜಸ್ಟ್ ಕೋರಿಯಾಂಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಮೊಸರು ಹಾಕ್ತಿದ್ದೀನಿ. ಇಲ್ಲಿ ಮೊಸರು ಬಂದು ಹುಳಿ ಇರೋದಿಲ್ಲ, ಈ ಥರ ಪ್ಯಾಕೆಟ್ಸಲ್ಲಿ ಬರುತ್ತೆ. ಸೊ ಯೂಶ್ವಲಿ 2-3 ತಂದಿಟ್ಟಿರ್ತೀವಿ. ವಾರದ ಲೈಕ್ 2 ಡೇಸ್ ಒಂದು ಬೇಕಾಗುತ್ತೆ. ಒಂದಕ್ಕೆ ಬಂದು ಲೈಕ್ ನಿಮ್ಗೆ ಅನ್ಕೋಬೋದು ಎಷ್ಟಿರ್ಬೋದು ಅಂತ. ಸೊ ಒಂದಕ್ಕೆ ಬಂದು 1.5 ಪೌಂಡ್ ತನಕ ಇರುತ್ತೆ. ಅಂದರೆ ಒಂದು 150 ರೂಪಾಯಿ ಅನ್ಕೋಬೋದು ಒಂದು ಮೊಸರು. ಸೊ ಇದನ್ನು 2 ದಿನಕ್ಕೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ, 2 ದಿನಕ್ಕೆ ಒಂದು ಬಾಕ್ಸ್ ಬೇಕಾಗುತ್ತೆ ನಮಗೆ. ಆಲ್ಮೋಸ್ಟ್ ಲೈಕ್ ಮೊಸರು ತುಂಬ ಒಳ್ಳೆಯದು ಕ್ಯಾಲ್ಶಿಯಮಿಗೆ. ಅದು ಅಲ್ದಿರ ಇದು ಹುಳಿ ಇರೋದಿಲ್ಲ, ಗಟ್ಟಿನೂ ಇರೋದಿಲ್ಲ, ತೆಳ್ಳಗೂ ಇರೋದಿಲ್ಲ. ಮಜ್ಜಿಗೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ನೀರು ಹಾಕ್ಕೊಂಡು ಮಾಡ್ಕೊಂಡ್ರೆ ಸಾಕು, ಇನ್ನೇನು ಇದರಲ್ಲಿ ಮಿಕ್ಸ್ ಮಾಡೋ ಅಂಥದ್ದು ಏನಿರೋದಿಲ್ಲ. ಸೊ ಮೊಸರು ಹಾಕಿದ್ದೀನಿ. ಅದಾದಮೇಲೆ ಉಪ್ಪು ಹಾಕಿ, ಬೇಕಾದರೆ ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೋಬೋದು. ಸೊ ನಮ್ಮ ಮೊಸರು ಬಜ್ಜಿ ಲೈಕ್ ಟೊಮೆಟೊ ಹಾಕಿರೋ ಮೊಸರು ಬಜ್ಜಿ ರೆಡಿಯಾಗಿದೆ. ಮೊಸರು ಬಜ್ಜಿನ ಕೆಲವರು ಒಂದು 2-3 ವೆರೈಟಿಲಿ ಮಾಡ್ತೀನಿ ನಾನು ಸಹ. ಇದು ಬಂದು ಒಗ್ಗರಣೆ ಹಾಕಿರೋ ಅಂಥ ಮೊಸರು ಬಜ್ಜಿ. ಸೊ ಇವಾಗ ಸ್ಟವ್ ಆಫ್ ಮಾಡಿದರೆ ಮೊಸರು ಬಜ್ಜಿ ರೆಡಿಯಾಗಿದೆ. ಏನಾಯ್ತು? It's broken. What is broken? ಸೊ ಊಟ ಮಾಡಿಸಿದ್ದಾಯಿತು. ಅವಳಿಗೆ ಪಾಪುಗೆ ಊಟ ರೆಡಿ ಮಾಡಿಕೊಂಡು ಅದಾದಮೇಲೆ ಇನ್ನೂ ಅವ್ರ ಪಾಪ ಬರೋದು ಸ್ವಲ್ಪ. ಒಂದೊಂದು ದಿನ ಯೂಶ್ವಲಿ ಬೇಗ ಬರ್ತಾರೆ, ಒಂದೊಂದು ದಿನ ಲೇಟ್ ಆಗುತ್ತೆ. ಸೊ ಇವತ್ತು ಇನ್ನೂ ಟೈಮ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಇಬ್ಬರು ಇವಾಗ ಎಣ್ಣೆ ಹಚ್ಕೊತಾ ಇದ್ದೀವಿ. ಅವಳು ನನಗೆ ಇವಾಗ ಎಣ್ಣೆ ಹಚ್ತಾ ಇದ್ದಾಳೆ, ಮೇಕಪ್ ಮಾಡ್ತಾ ಇದ್ದಾಳೆ. ಸೊ ಅವಳು ಮೇಕಪ್ ಸೆಟ್ ಬಂದಿರೋದ್ರಿಂದ ಪ್ರಯೋಗ ಎಲ್ಲ ನನ್ನ ಮೇಲೆ ನಡೀತಾ ಇದೆ. ಸೊ ಕೂಮ್ ಮಾಡೋದಾಗಲಿ, ಎಣ್ಣೆ ಹಚ್ಚೋದಾಗಲಿ. ಸೊ ಏನೋ ಒಂದು ಅವಳಿಗೆ ಇಷ್ಟ ಇರೋದು. ಸೊ ಅವಳಿಗೆ ಟೈಮ್ ಪಾಸ್ಗೋಸ್ಕರ ಸೊ ಅವಳು ಹೇಳ್ದಂಗೆ ಕೇಳೋದು. ಸೊ ಅದರಿಂದ ಅವಳು ಸ್ವಲ್ಪ ಖುಷಿಯಾಗಿರ್ತಾಳೆ. ಸೊ ಅದಾಯಿತು, ರೈಮಿಂಗ್ಸ್ ಟೈಮ್ ಆಯಿತು. ಈಗ ಏನೋ ಒಂದು ಅವಳಿಗೆ ಫನ್ನು ಆಗಿರಬೇಕು, ಆ್ಯಕ್ಟಿವಿಟಿನೂ ಇರಬೇಕು. ಸೊ ಅದಾದಮೇಲೆ ನೈಲ್ ಪಾಲಿಷ್ನ ಹಾಕ್ಸ್ಕೊತಿದ್ದಾಳೆ. ಇವತ್ತು ಆ್ಯಕ್ಚುಲಿ ನಾನು ನೈಲ್ ಪಾಲಿಷ್ ಹಾಕ್ಕೊಂಡಿದ್ದೆ ಕೈಗೆ, ಅದಕ್ಕೆ ಇವತ್ತು ಯೂಶ್ವಲಿ ಕಾಲಿಗೆ ಮಾತ್ರ ನೈಲ್ ಪಾಲಿಷ್ ಹಚ್ತಾ ಇದ್ಲು ಅವಳು. ಬಟ್ ಇವತ್ತು ನಾನು ಹಚ್ಕೊಂಡಿರೋದಕ್ಕೆ ನೀವು ಕೈಗೆ ಹಚ್ಕೊಂಡಿದ್ದೀರಾ ಮಮ್ಮಿ, ನನಗೂ ಹಚ್ಚಿ ಅಂತ ಇವತ್ತು ಸ್ವಲ್ಪ ಸಮಾಧಾನ ಮಾಡೋದು ಕಷ್ಟ ಆಯಿತು. ಯಾಕಂದರೆ ಯೂಶ್ವಲಿ ನನ್ನ ಕೈಗೆ ಅವಳಿಗೋಸ್ಕರನೇ ನೈಲ್ ಪಾಲಿಷ್ ಹಚ್ಚೋದಿಲ್ಲ. ಸೊ ನಾನು ಹಚ್ಚಿದ್ರೆ ಅವಳು ಕೇಳ್ತಾಳೆ. ಸೊ ಇವತ್ತು ನಾನು ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ನೈಲ್ ಪಾಲಿಷ್ ಹಚ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನೈಲ್ ಪಾಲಿಷ್ ಹಚ್ಚಬೇಕು ಅಂತ ತುಂಬ ಹಠ ಮಾಡಿದ್ಲು. ಆಮೇಲೆ
ನೀನು ಬಾಯಲ್ಲಿ ಹೇಳಿ ಸಮಾಧಾನ ಮಾಡಿ ಬರೀ ಕಾಲಿಗೆ ಮಾತ್ರ ಹಚ್ಚಿದಾಯ್ತು. ಇಲ್ಲಿ ಕ್ಲೀನಪ್ ಟೈಮ್ ನಡೀತಿದೆ. ಏನಂದರೆ ಮಕ್ಕಳು ಲೈಕ್ ಅವರಿಗೆ ಕ್ಲೀನ್ ಮಾಡೋದನ್ನು ಕಲಿಸೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವಿಬ್ಬರು ಅವಳಿಗೆ ಹೇಳ್ತೀನಿ, ನಾನು ಇದನ್ನು ಎತ್ತಿಟ್ಟೋ ಅಷ್ಟರಲ್ಲಿ ನೀನು ಎತ್ತಿಡಬೇಕು, ಈ ಥರ ಕಾಂಪಿಟೇಷನ್ ಥರ ನಾನು ಹೇಳ್ತೀನಿ. ಸೊ ಇಬ್ಬರು ಶೇರ್ ಮಾಡಿಕೊಂಡು ಕ್ಲೀನಪ್ ಮಾಡಿದ್ದಾಯಿತು. ನಾನು ಅರ್ಧ ಎತ್ತಿಡೋ ಅಷ್ಟರಲ್ಲಿ ನೀನು ಅದಿಟ್ಟಿಡಬೇಕು, ಈ ಥರ ಹೇಳಿ ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು. ಅದರಿಂದ ಅವರು ಕ್ಲೀನಿಂಗ್ ಮಾಡ್ತಾರೆ. ಸೊ ಅದಾದಮೇಲೆ ಅವ್ರ ಪಪ್ಪ ಬಂದಿದ್ದಾರೆ, ಬರ್ತಾಯಿದ್ದು ಇವತ್ತು ಆರೆಂಜು, ಬನಾನಾ, ಮೂಲಂಗಿ ತೊಗೊಂಡು ಬಂದಿದ್ದಾರೆ, ಟೊಮ್ಯಾಟೊ, ಆಮೇಲೆ ಇಲ್ಲಿ ಲಂಚ್ ಬಾಕ್ಸ್ ತೊಗೊಂಡ್ಬಂದಿದ್ದಾರೆ ಒಂದು ಹೊಸದು, ಅಲ್ಲಿ ಆಫರಲ್ಲಿತ್ತು ಅಂತ. ಪಪಾಯ ತೊಗೊಂಡು ಬಂದಿದ್ದಾರೆ, ಸ್ವಲ್ಪ ಜ್ಯೂಸ್ ತೊಗೊಂಡು ಬಂದಿದ್ದಾರೆ. ಇದು ಸಿಸರ್ ಆ್ಯಕ್ಚುಲಿ ಅವಳಿಗೆ ಇವಾಗ ಮ್ಯಾನ್ಯುವಲ್ ಸ್ಕಿಲ್ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ಹೇಳಿದ್ದಾರೆ. ಸೊ ಸಿಸರ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಪಾಪುಗೆ. ಸೊ ನಮ್ಮನೇಲಿ ಇದ್ದಿದ್ದು ಸಿಸರ್ ಅವಳಿಗೆ ಅಂತಲೇ ತಂದಿದ್ವಿ, ಅದು ಸರಿಗೆ ವರ್ಕ್ ಆಗ್ತಿರಲಿಲ್ಲ, ಅದಕ್ಕೆ ಇನ್ನೊಂದು ಹೊಸ ತೊಗೊಂಡು ಬಂದಿದ್ದಾರೆ. ಸೊ ಹೊಸ ಟಾಯ್ ಬಂದಿದೆ, ಅದಕ್ಕೆ ಪಾಪುನು ತುಂಬ ಜಂಪಿಂಗ್ ಎಲ್ಲ ನಡೀತಿದೆ. ಮಕ್ಕಳು ಏನಂದರೆ ಈಚೆಯಿಂದ ಬಂದಾಗ ಹೊಸ ಟಾಯ್ ಕೊಟ್ಟರೆ ಅವರು ತುಂಬ ಖುಷಿ ಪಡ್ತಾರೆ, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಅವ್ರ ಎಕ್ಸೈಟ್ಮೆಂಟು ತುಂಬ ಖುಷಿ ಪಡೋದು. ಸೊ ಇವತ್ತು ಬಂದು ಇದು ಅವಳು ಕಪ್ ಕೇಕ್ ಮಾಡಿದ್ದು ಸ್ಕೂಲಲ್ಲಿ ಕುಕ್ಕಿಂಗ್ ಕ್ಲಾಸ್ ಇತ್ತು, ಕಪ್ ಕೇಕ್ ಮಾಡಿರೋದು ಪಪ್ಪಾಗೆ ಕೊಟ್ಟು ತುಂಬ ಖುಷಿಪಟ್ಲು. ಸೊ ಟಾಯ್ ಬಂದಿದೆ, ಟಾಯ್ಗೆ ತುಂಬ ಮುತ್ತು ಕೊಡುತ್ತಾ ಇದ್ದಾಳೆ. ಸೊ ಡ್ಯಾಡಿ ಬರೋ ತನಕ ನಾನು ಓಪನ್ ಮಾಡ್ತೀನಿ ಅಂದರೆ ಇಲ್ಲ, ಡ್ಯಾಡಿ ಜೊತೆನೇ ಓಪನ್ ಮಾಡಬೇಕಂತ ಕಾಯ್ತಾ ಇದ್ದಾಳೆ. ಸೊ ಬಂದಿದ್ದಾರೆ ಇವಾಗ ಇಬ್ಬರೂ. ಇದೇನಂದರೆ ಫಾಸಿಲ್ ಫ್ಯೂಯಲ್, ಈ ಭೂಮಿ ಕೆಳಗಡೆ ಹುಡುಕಿದಾಗ ನಿಧಿ ಟ್ರೆಷರ್ ಎಲ್ಲ ಸಿಗುತ್ತಲ್ಲ, ಸೊ ಆ ರೀತಿ ಇದು ಡೈನೋಸರ್ದು ಟ್ರೆಷರ್ ಇದೆಲ್ಲ ಹುಡುಕ್ತಾರಲ್ಲ ಆ ಥರ. ಕೆಳಗಡೆ ಆ ಕಲ್ಲು ಒಳಗಡೆ ಸಿಮೆಂಟ್ ಥರ ಕಲ್ಲಿದೆ, ಅದರೊಳಗಡೆ ಮಧ್ಯದಲ್ಲಿ ಈ ಥರ ಜಮ್ಸ್ ಔಟ್ಚಿಟ್ಟಿದ್ದಾರೆ. ಹೇಗೆ ನಾವು ಚಿನ್ನ ಡಿಗ್ ಮಾಡಿ ತೆಗಿತೀವೋ ಆ ರೀತಿ ಇದನ್ನು ಡಿಗ್ ಮಾಡಿದ್ರೆ ಅವಳಿಗೆ ಲೈಕ್ ಡೈಮಂಡ್ಸು ಅದೆಲ್ಲ ಸಿಗುತ್ತೆ ಅಂತ. ಸೊ ಆ್ಯಮರು, ಚಿಸಲ್ಲು ಇದೆಲ್ಲ ಅವಳಿಗೆ ಗೊತ್ತಿದೆ, ಸ್ಕೂಲಲ್ಲೆಲ್ಲ ಮಾಡಿಸ್ತಾರೆ ಅನಿಸುತ್ತೆ, ಅವಳೇ ಹೇಳ್ತಾ ಇದ್ಲು. ಸೊ ನನಗೆ ಟ್ರೆಷರ್ ಸಿಗುತ್ತೆ, ಬೇಗ ಓಪನ್ ಮಾಡಿ ಕೂಕಿ, ಅವ್ರ ಡ್ಯಾಡಿನ ಕೂಕಿ ಅಂತಾಳೆ ಅಂತ. ಸೊ ಓಪನ್ ಮಾಡ್ತಿದ್ದಾರೆ. ಸೊ ಅವಳಿಗೆ ತುಂಬ ಖುಷಿ, ಎಷ್ಟು ಬೇಗ ಯಾವ್ಯಾವ ಜಿವೆಲ್ ಸಿಗುತ್ತೋ ಅಂತ. ಸೊ ನೋಡ್ಬೋದು, ತೊಗೊಂಡು ಅದನ್ನು ವಾಶ್ ಸಹ ಮಾಡ್ಕೋತಾ ಇದ್ದಾಳೆ. ಆ್ಯಕ್ಚುಲಿ ತುಂಬ ಗಟ್ಟಿ ಇತ್ತು ಅದು. ಸೊ ತುಂಬ ಖುಷಿ ಪಟ್ಲು. ಆ್ಯಕ್ಚುಲಿ ಡೈಮಂಡ್ಸ್ ಎಲ್ಲ ಸಿಕ್ತು, ಒಂದು 3-4 ಇತ್ತಷ್ಟೇ. ಸೊ ಅದಾದಮೇಲೆ ಸೊ ಏನಂದರೆ ಅದು ತುಂಬ ಖುಷಿ ಪಡೋದೆ ಮಕ್ಕಳಿಗೆ. ಇದರಿಂದ ಲೈಕ್ ಫನ್ನು ಇರಬೇಕು, ಕಲಿಯೋ ಅಂಥದ್ದು ಇರಬೇಕು. ಇದರಲ್ಲಿ ಏನಂದರೆ ಕೆಳಗಡೆ ಭೂಮಿಲಿ ಹೇಗೆ ಇದೆಲ್ಲ ಸಿಗುತ್ತೆ, ಟ್ರೆಷರ್ಸ್ ಎಲ್ಲ ಹೇಗೆ ಸಿಗುತ್ತೆ ಅನ್ನೋದು ಏನೋ ಒಂದು ಖುಷಿ. ಸೊ ಫನ್ ವಿತ್ ಲರ್ನಿಂಗ್ ಎರಡೂ ಆಗುತ್ತೆ. ಸೊ ಟ್ರೆಷರ್ ಆಯಿತು. ಅದಾದಮೇಲೆ ಅವಳು ಊಟ ಎಲ್ಲ ಆಗಿತ್ತು, ಆಟ ಆಡ್ತಾ ಇದ್ಲು. ಸೊ ಅವ್ರ ಪಪ್ಪದು ಊಟ ಆಯಿತು. ಈ ಪಪ್ಪಾಯ ಇವಾಗ ತುಂಬ ಹಣ್ಣಾಗಿದೆ, ಕಟ್ ಮಾಡೋದು ನಾಳೆ ಮಾಡೋದಂತ ನೋಡ್ತಾ ಇದ್ದೆ. ಸೊ ಈಗ ಅವಳಿಗೆ ನಾಳೆಗೆ ಲಂಚ್ ಬಾಕ್ಸಿಗೆ ಏನೇನು ಬೇಕೋ ಅದೆಲ್ಲ ನಾನು ಎತ್ತಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಇದನ್ನು ಎತ್ತಿಡ್ತೀನಿ ನನ್ನ ಫ್ರಿಜ್ಜಲ್ಲಿ. ಸೊ ಇಷ್ಟೇ ಅಪ್ಪ ಇವತ್ತಿನ ವ್ಲಾಗು. ಸೊ ಮಲ್ಗಕ್ಕೆ ಹೋಗ್ತಿದ್ದೀವಿ.